ಅದು ಕನ್ಸು ಬಿತ್ತ ನೀರು ಹಿಡು ಕಾದೆ ಅಲ್ಲಿ ಕೆಳಗೆ ಇಷ್ಟೇ ಅಷ್ಟು ದೊಡ್ಡದಲ್ಲ ಇಷ್ಟು ದೊಡ್ಡದಿದ್ದಿತ್ತು ಕನ್ಸಂಗೆ ಇಷ್ಟು ದೊಡ್ಡದೊಂದು ಬಂದದ್ದು ಅಲ್ಲ ಕನ್ಸಂಗೆ ಇಷ್ಟು ದೊಡ್ಡದು ಬಂದದ್ದು ತೋಡಂಗೆ ಇಷ್ಟೇನೆ ಬಂದದ್ದು ಕೆಂಪು ಮೀನು ಕನ್ಸಲ್ ಸೈಜ್ ದೊಡ್ಡದಿದೆ ರಿಯಾಲಿಟಿ ಸೈಜ್ ಸಣ್ಣದಿದೆ ಈಗ ನೀನ್ ಕನ್ಸಂಗ್ ಬರುತ್ತಲ್ಲ ನಿಂದೆ ಬೇರೆ ಎಂತೆಲ್ಲ ಕನ್ಸು ಬರ್ತದೆ ನಿಂಗೆ ಬೇರೆ ಎಂತೆಲ್ಲ ಕನ್ಸು ಬರ್ತದೆ ನಿಂಗೆ ಭೂತದ್ದು ಅದು ನಂಗೆ ಹೇಳಕತ್ಲಪ್ಪ ಎದಕ್ಕೆ ಪರಿವಾರದ್ದು ಭೂತದ ಕನ್ಸು ಪರಿವಾರದ ಭೂತ ಅಲ್ಲಪ್ಪ ಅದಲ್ಲ ಅದಲ್ಲ ಪರಿವಾರದ ಭೂತ ಅಂದ್ರೆ ಎಂತ ಅದಲ್ಲ ಮಾರೆ ಅಲ್ಲಿ ಬೆಟ್ಟ ಇತ್ತಲ್ಲ ಬೆಟ್ಟ ಆ ಬೆಟ್ಟದಂಗೆ ಎಲ್ಲ ಬಂದು ನಿಂತಿರ ಯಾರು ಬಂದು ನಿಂತಿರು ಎಲ್ಲ ಪರಿವಾರದವ್ರು ಎಲ್ಲ ಬಂದಿರ ನಮ್ಮ ಪರಿವಾರದವರ ಎಲ್ಲ ನಿಂತಿರಲ್ಲೇ ಎಲ್ಲ ಒಂದೇ ಸತಿ ಮಾಯ ಹತ್ತಿದ್ದೀರ ಅದೇ ನಾನು ಹೀಗೆ ನಿಂತ್ಕೊಂಡು ಕಾಣ್ತಿದ್ದೀನಿ ನಾನು ಮಾಯನೇ ಇಲ್ಲ ನೀನ್ ಮಾಯ ಇಲ್ಲ ದೊಡ್ಡ ಭೂತ ಬಂದ ಅಲ್ಲಿದ್ದಾರೆ ಎಲ್ಲ ತಿನ್ಕೊಂಡು ಹೋಯ್ತ ನನ್ನನ್ನು ಮಾತ್ರ ಕೊಂಡ್ಕೊಂಡು ಆಚೆ ಕೊಂಡ್ಕೊಂಡು ಹೋಯ್ತ ನನ್ನೂ ತಿನ್ಕೊಂಡು ಹೋಯ್ತಾ ಎಲ್ಲ ಕಡಿಕೆ ಇನ್ನೊಬ್ಬ ಬಿಟ್ಟದೆ ಈಗ ಒಬ್ಬನೇ ಹಂಗಾರೆ ಈಗ ರಾಜ ನಾನು ಕಡಿಕೆ ಗುಹೆ ಒಳಗೆ ಹೋಯ್ತು ಅದು ನೀನಾ ನಾನು ಗುಹೆ ಒಳಗೆ ಹೋದೆ ಆ ಗುಹೆ ಒಳಗೆ ಹೊರ್ಕೊಳ್ಳೆ ಅದು ಒಂದು ರಾಜ ಭೂತ ಅಂತಾರ ನಂಗೆ ಹೇಳುತ್ತೆ ನನ್ನ ಇನ್ಮೇಲಿಂದ ನಾನೇ ನಿನ್ನ ಸೈನಿಕ ಅಂತ ಹೇಳುತ್ತೆ ನಿನ್ನ ಸೈನಿಕನಾ ಭೂತ ರಾಜ ನಾ ಸೈನಿಕ ನೀನ್ ಸೈನಿಕನಾ ಭೂತ ರಾಜ ಕಡಿಗೆ ನಾನು ಒಂದೇ ಸತಿ ಭೂತ ಮಾಡಿ ಬಿಡ್ತು ನೀನು ಭೂತ ಅದ್ಯಾ ಕಡಿಕೆ ನಂದು ಆತ್ಮ ಇದೆ ಅಂತ ನಂದು ಎಂಥದ್ದು ಅಂತ ತೆಗ್ದ ಪರಿವಾರ ಅಲ್ಲ ಹೆಂಗೆ ಮಾಯ ಆಯ್ತು ಹಾಗೆ ಮಾಯ ಮಾಡಿ ಬಿಡುತ್ತೆ ನೀನು ಮಾಯ ಇದೆಯಾ ಕಡಿಗೆ ನಾನಲ್ಲ ನಂದು ಆತ್ಮ ಮಾತ್ರ ನಿನ್ನ ಆತ್ಮ ಮಾಯ ನೀನಿದ್ದೆ ಕಡಿಗೆ ಕಡಿಗೆ ಅಂತ ಎಲ್ಲ ಕಡಿಗೆ ಎದ್ದಿ ಕನ್ಸೆಲ್ಲ ಹೋಯ್ತು ಬೆಳಿಗ್ಗೆ ಜಾಮತಿಗೆ ಬೆಳಿಗ್ಗೆ ರಿಷಬ್ ಶೆಟ್ಟಿ ಕಥೆ ಬೇಕಿದ್ರೆ ಇಲ್ವಾ ನೆಕ್ಸ್ಟ್ ಕಾಂತಾರಕ್ಕೆ ಯಕ್ಷಗಾನ ಇಷ್ಟ ಯಕ್ಷಗಾನ ಎಂತ ನೀನು ಭಾಗವತನ ಅಥವಾ ಇದ ಕುಣಿಯೋದಾ ನಂಗೆ ಕುಣಿಯೋದೇ ಜಾಸ್ತಿ ಬರ್ತದೆ ಹೌದಾ ಭಾಗವತಿ ಗೊತ್ತಿಲ್ಲ ಭಾಗವತಿ ಕಲ್ತ್ರೆ ಆಯ್ತಲ್ಲ ಸುಲಭ ಇರ್ತಲ್ಲ ಕಲುಪ್ ನಂಗೆ ಗೊತ್ತೇ ಇಲ್ಲಲ್ಲ ಎಂತ ಕಲು ಗೊತ್ತಿಲ್ಲ ಜೋರು ಇತ್ತು ಜೋರು ಗೊತ್ತು ಎಂತ ಮಾಡುದಲ್ಲ ಈ ಹೊತ್ತು ಎಕ್ಸಾಮ್ ಬರ್ತೈತೆ ಮತ್ತೆ ಟೀಚರ್ ಪಾಪ ಅಲ್ಲ ನಿಂದು ಜೋರಿದ್ರು ಯಾಕೆ ಇದ್ದಾರೆ ಎಲ್ಲ ಜೋರಿ ಅಲ್ಲ ಟೀಚರ್ ಯಾಕೆ ಜೋರೀಗ ನಂಗೆ ಅದೇ ಹೇಳು ಸರಿ ಹೊಡೆಯಿತು ಕೋಲಲ್ಲಿ ಹೌದಾ ಮತ್ತೆ ಮೊಬೈಲ್ ನೋಡ್ಬಾರ್ದಲ್ಲ ಸಣ್ಣ ಮಕ್ಕಳಲ್ಲ ನೀವು ನೀನು ನೋಡ್ತೀಯ ಮೊಬೈಲ್ ಈಗ ಇಲ್ಲ ಅನ್ನೇ ಕೆಲಸಕ್ಕೆ ಅಂತ ಅಲ್ಲ ನೀನು ಒಳ್ಳೆ ಹುಡುಗ ಅದೊಂದು ಗ್ರ್ಯಾನಿ ಗೇಮ್ ಇತ್ತು ಎಂತ ಗ್ರಾನಿಯಾ ಹಾಂ ಅದು ಎಸ್ಕೇಪ್ ಮಾಡೋಕೆ ಅದೆಲ್ಲ ಇತ್ತು ಎಸ್ಕೇಪ್ ಹಾಂ ಅದು ಅಲ್ಲಿಂದ ಹೋಯ್ತು ಅದ್ರ ಮನೆಯಿಂದ ಹಾಂ ಒಂದು ಸ್ಪೈಡರ್ ಇರುತ್ತೆ ಸ್ಪೈಡರ್ ಬೈಕ್ ಸಿಕ್ಕುಗದ ಸ್ಪೈಡರ್ ಬೆಸ್ಕೆ ಬತ್ತು ಅದು ಯಾವ್ದು ಇರ್ತದ ಬಾಣ ಇರತ್ತ ಗನ್ ಇರತ್ತ ಅದ್ರ ಯಾವ್ದ್ರಂಗೂ ಶೂಟ್ ಮಾಡಿ ಸಾಯಿಸೋಕೆ ಹತ್ಲದು ಯಾವ್ದು ಹತ್ಲದು ಅದು ಸಾಯಿಸೋಕೆ ಹತ್ಲ ಆ ಗ್ರ್ಯಾನಿ ಇಲ್ಲ ಅದನ್ನ ಮನಿ ಅದ್ರ ಗಂಡನ ಮನೆಗೆ ಹೊತ್ತು ಅಂದ್ರೆ ಗ್ರ್ಯಾಂಡ್ ಪಾ ಅದು ಗ್ರಾನಿ ಅಂದ್ರೆ ಎಂತ ಗ್ರ್ಯಾಂಡ್ ಪಾ ಗ್ರಾನಿ ಅಂದ್ರೆ ಅದು ಭೂತ ಎಸ್ಕೇಪ್ ಮಾಡ್ಕ ಇಂಗ್ಲಿಷ್ ಟೀಚರ್ ಮಾಡುದ ಇಂಗ್ಲಿಷ್ ಟೀಚರ್ ನಾನು ಹೇಳೋದಕ್ಕೆ ಯಾವ್ದೆಲ್ಲ ಇರುತ್ತೆ ಗೊತ್ತಾ ಎಸ್ಕೇಪ್ ನಿಂಗೆ ಹೋಮ್ವರ್ಕ್ ಇಲ್ಲ ಹೋಮ್ವರ್ಕ್ ಇಲ್ವಾ ಯಾಕಿಲ್ಲ ಕಾಪಿ ಎಲ್ಲ ಬರ್ತಾಯ್ತಾ ಇತ್ತು ಯಾವಾಗ ಬರೆಯೋದು ನೀವು ಮಾಡಿ ಬರ್ದ್ರೆ ಆಯ್ತಲ್ಲ ಆಯ್ತು ಅದೇನು ಅರ್ಜೆಂಟ್ ಇಲ್ಲ ಕಾಪಿ ಅಲ್ಲ ಅಲ್ಲ ಬರ್ದ್ರೆ ಆಯ್ತು ಆರಾಮ್ಸೆ ನಿಮ್ದು ಯಾರಿಗೆ ಬೇಕು ಅಲ್ಲ ನಿಂದು ನೀನ್ ದೊಡ್ಡವನಾದ್ಮೇಲೆ ಎಂತ ಆಗುದ್ರಿತ್ತು ಓಯ್ ದೊಡ್ಡವನಾದ್ಮೇಲೆ ಎಂತ ಆಗುದು
ಅತಿ ಎಂತಾರು ಅಂತಂದ್ರೆ ಹಾಯ್ ಆಕ್ಟರ್ ಆಗ್ತೀಯಾ, ಹೀರೋ ಆಗ್ತೀಯಾ? ಎಂತ ಹೀರೋ ಹೇಳು. ಎಂತ ಹೀರೋ ಮಾರೆ ಹೀರೋ ಇದ್ರೆ ಹೀರೋಯಿನ್ ಎಲ್ಲ ಸಿಗ್ತಾರೆ ಮತ್ತೆ ಕಡೆಗೆ ಹುಡುಗಿಯರೊಟ್ಟಿಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಬೋದು. ಹಾಯ್ ಅಂತಕ್ಕೆ ನಾನು ಹೆಂಗಳೊಟ್ಟಿಗೆಲ್ಲ ತಿರ್ಗೋದಿಲ್ಲ. ಮತ್ತೆ ಗಂಡುಗಳು ಹೊಡಿತಿರ್ತೀನಿ. ಚೀಟಿ ಹಲ್ಬೇಡ ಅಂತ ಅಲ್ಲ ಒಂದೊಂದೇ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನನ್ನ ಹೋಮ್ ಟೌನ್ಗೆ ಬಂದಿದ್ದೇನೆ. ಪ್ಲೇಸಿದ ಹೆಸರು ಬೆಳ್ವೆ. ಈ ಪ್ಲೇಸ್ ಒಂದು ಹೆಬ್ರಿಯಿಂದ ಒಂದು 12 ಕಿಲೋಮೀಟರ್ಸ್ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ನಾನು ಕಲ್ತಿದ್ದೆ, ನಾನು ಎಜುಕೇಷನ್ ಅಂದರೆ ಹೈಸ್ಕೂಲ್ ತನಕ ನಾನು ಎಜುಕೇಷನ್ ಎಲ್ಲ ಇಲ್ಲೇ ಮಾಡಿದ್ದು. ನಾನು ನಿಮಗೆ ಕೆಲವು ಪ್ಲೇಸಸ್ ತೋರಿಸ್ತೀನಿ ವೇರ್ ಐ ಹ್ಯಾವ್ ಫಾಂಡ್ ಮೆಮೊರೀಸ್. ಅಂದರೆ ತುಂಬ ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿದ್ವಿ ನಾವು ಚಿಕ್ಕವ್ರು ಇರಬೇಕಾದ್ರೆ. ಸೊ ನನ್ನ ಕಸಿನ್ ಇದ್ದ, ಅಂದರೆ ನಾನು, ನನ್ನ ತಂಗಿ ಮತ್ತು ಕಸಿನ್. ಸೊ ಆಗಿನ ಟೈಮಲ್ಲಿ ಈ ಥರ ಮೊಬೈಲ್ ಫೋನ್ ಆಗಲಿ, ಟಿ ವಿ ಆಗಲಿ ತುಂಬ ಕಮ್ಮಿ ಇತ್ತು. ಬೇರೆ ಸಾರ್ಟ್ ಆಫ್ ಎಂಟರ್ಟೈನ್ಮೆಂಟ್ ಏನಿರಲಿಲ್ಲ. ನಾವು ಹೀಗೆ ಹೊರಗಡೆ ಹೋಗ್ಬಿಟ್ಟು ಆಡ್ತಾ ಇತ್ತು. ಸೊ ಇದು ನಮ್ದು ಆ್ಯಕ್ಚುಲಿ ಫಸ್ಟ್ ಗ್ರೌಂಡ್ ಆಯಿತಾ. ನಾನು ಚಿಕ್ಕವನಿರಬೇಕಾದ್ರೆ ಫಸ್ಟ್ ನಮ್ಮ ಎಕ್ಸ್ಪ್ಲೋರ್ ಮಾಡಿದ ಗ್ರೌಂಡ್ ಅಂದರೆ ಇದೆ. ಅಂದರೆ ಬೇರೆ ಗದ್ದೆ ಇತ್ತು, ಬೇರೆ ಗದ್ದೆಲ್ಲೆಲ್ಲ ಫುಲ್ ಕ್ರಾಪ್ಸ್ ಗ್ರೋ ಮಾಡ್ತಾಯಿದ್ರು. ಸೊ ನಮ್ಗೆ ಆಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸೊ ದಿಸ್ ಇಸ್ ದ ಓನ್ಲಿ ಗ್ರೌಂಡ್ ವೇರ್ ಯೂಸ್ ಟು ಪ್ಲೇ. ಸೊ ಇದರಲ್ಲಿ ಹೇಗಿತ್ತಂದರೆ ಆಚೆ ಈಚೆ ಹೋದರೆ ಔಟ್. ಸೊ ಆಚೆ ಈಚೆ ಬಾಲ್ ಹೋಯ್ತು ಅಂದರೆ ಅರ್ಧ ಗಂಟೆ ವೇಸ್ಟ್ ಬಾಲ್ ಹುಡುಕೋದ್ರಲ್ಲಿ. ಅಂದರೆ ಈ ಗ್ರೌಂಡಲ್ಲಿ ನಾವು ಅಂದರೆ ಐ ಥಿಂಕ್ 8th ಸ್ಟ್ಯಾಂಡರ್ಡಲ್ಲಿ ಎಲ್ಲ ಇದೇ ಗ್ರೌಂಡಲ್ಲಿ ಆಡ್ತಾಯಿತ್ತು. ಸೊ ಈ ಗ್ರೌಂಡಲ್ಲಿ ಆಡಬೇಕಾದ್ರೆ ವಿ ಎಕ್ಸ್ಪ್ಲೋರ್ಡ್ ಒನ್ ಮೋರ್ ಗ್ರೌಂಡ್. ಸೊ ಇದು ಮೊದಲು ದಾರಿ ಇತ್ತು, ಈಗ ಫುಲ್ ಕವರ್ ಆಗಿದೆ. ಅಂದರೆ ಇಲ್ಲಿ ಜಾಸ್ತಿ ಜನಸಂದಣಿ ಇಲ್ಲ, ಸೊ ಎಲ್ಲ ಕವರ್ ಆಗಿದೆ. ಇಲ್ವಾ, ಅಲ್ಲೊಬ್ಬ ಕಾಣಿಸ್ತಾನಲ್ಲ ಹುಡುಗ, ಅವನ್ನ ಎಂತ ಬೇಕಾದ್ರೆ ಮಾಡ್ತಾನೆ ನೋಡಿ. ಅಲ್ಲಿ ಹೇಗೆ ಎಂತ ಟ್ಯಾಲೆಂಟ್ ನೋಡಿ, ಊರ್ಬದಿ ಟ್ಯಾಲೆಂಟ್. ಊರ್ಬದಿ ಟ್ಯಾಲೆಂಟ್. ಹುಲಿ 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 ಬೈಕ್ ಮಾರಸ್ ಹುಲಿ ಅಂತೆ, ಹುಲಿ. ನಾನೇ ದೊಡ್ಡ ಹುಲಿ, ನನ್ಕಿಂತ ದೊಡ್ಡ ಹುಲಿಯಾ? ಅಲ್ಲ ರಿಷಿ, ನಾನೇ ದೊಡ್ಡ ಹುಲಿ, ನನ್ಕಿಂತ ದೊಡ್ಡ ಹುಲಿ ಇತ್ತಾ? ಮತ್ತೆ ಹೌದೇನಾ? ಅವನಿಗೆ ಯಾರು ಜಾಸ್ತಿ ಲಂಚ ಕೊಡೋದು? ಅಯ್ಯ ಅಬ್ಬಾ, ಲಂಚ ಬಾಕ, ಲಂಚ ಬಾಕ, ಲಂಚ ಬಾಕ ರಿತು. ತಲೆ ಹತ್ರ ಮುಳ್ಳಿತ್ತು ಇದ, ಇಲ್ಲಿ ಕೂತ್ಕೊಂಡು ಆಯ್ಕ ಫುಲ್ ಮುಳ್ಳಿತ್ತು. ಸೊ ಈ ಫೀಲ್ಡಲ್ಲೆಲ್ಲ ನಾವು ಚಿಕ್ಕವ್ರು ಇರಬೇಕಾದ್ರೆ ತುಂಬ ಆಟ ಆಡಿದ್ದೀವಿ. ಅಂದರೆ ಮೊದಲು ಇದರಲ್ಲಿ ಭತ್ತ ಎಲ್ಲ ಬೆಳೀತಿದ್ವಿ, ಬಟ್ ಈಗ ಯಾರೂ ಇಲ್ಲ, ಎಲ್ಲ ಸಿಟಿ ಲೈಫಿಗೆ ಹೋಗಿ ಇದೆಲ್ಲ ಇದರಲ್ಲಿ ಏನೂ ಬೆಳೀತಾ ಇಲ್ಲ ಇವಾಗ. ಸೊ ಈ ಗ್ರೌಂಡ್ ಎಂತ ಗೊತ್ತಾ, ಈ ಗ್ರೌಂಡ್ ನಾವು ಸೆಕೆಂಡ್ ಅಂದರೆ ಬಾನಿಮಕ್ಕಿಯೆಲ್ಲ ಜಾಸ್ತಿ ಬಾಲ್ ಬಿಸಾಕಿ ಹೋಗ್ತಿದ್ದಿತ್ತು. ಸೊ ಸೆಕೆಂಡ್ ನಾವು ಎಕ್ಸ್ಪ್ಲೋರ್ ಮಾಡೋದು ಈ ಗ್ರೌಂಡ್. ಈ ಪಿಚ್ ಕಾಣ್ ಎಷ್ಟು ಫ್ಲ್ಯಾಟ್ ಇತ್ತಂತ. ಇದರಲ್ಲಿ ಬಾಲ್ ಅಂದರೆ ಬಿದ್ದರೆ ಕ್ಲೀನ್ ಪಿಚ್ ಆತ್, ಅಂದರೆ ಆಚೆ ಈಚೆಗೆ ಗೊತ್ತಿಲ್ಲ. ಸೊ ಇದೇ ನಮ್ದು ಹೋಮ್ ಗ್ರೌಂಡ್. ಹೋಮ್ ಗ್ರೌಂಡ್ ಅಂದರೆ ಇದೆ. ನಾವು ಶಾಲೆಯಿಂದ ಬಂದು ಬ್ಯಾಗ್ ಬಿಸಾಕೋದು, ಪುಸ್ತಕ ಎಲ್ಲ ಬಿಸಾಕಿ ಕಸಿನ್ಸ್ ಮತ್ತು ಇಲ್ಲ 3 ಜನ ಹುಡುಗರು ಇದ್ದೀರ. ಸೊ ಅವರನ್ನೆಲ್ಲ ಹಾಯ್ಕೊಂಡು ಬಂದು ಈ ಗ್ರೌಂಡಲ್ಲಿ ಆಡ್ತಿತ್ತು. ಸೊ ಇಲ್ಲಿ ಇದು ಬ್ಯಾಟಿಂಗ್ ಪಿಚ್ ಇದೆ, ಇದು ಬ್ಯಾಟಿಂಗ್. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಸೊ ಈ ಪ್ಲೇಸಲ್ಲೆಲ್ಲ ಎಷ್ಟು ಮೆಮೊರೀಸ್ ಇದೆ. ರಜೆ ಟೈಮಲ್ಲೆಲ್ಲ ನಾವು ಇಲ್ಲೇ ಇದ್ದದ್ದು. ಮನೆಯಲ್ಲ ಅಮ್ಮ ಎಲ್ಲ ಬೆತ್ತ ತಗೊಂಡು ಬರ್ತಿದ್ರು, ಊಟಕ್ಕೆ ಬನ್ನಿ ಅಂತ. ಸೊ ಬೆಳಿಗ್ಗೆ ಬಂದರೆ ಬಾಯ್ಸ್ ಎಲ್ಲ ಸೇರಿ ಫುಲ್ ಇಲ್ಲೇ. ಮೆಮೊರೀಸ್ ಅಂದರೆ ಈ ಪ್ಲೇಸಲ್ಲಿ ಇಲ್ಲ. ಒಂದು ರೀಲ್ ಶೂಟ್ ಮಾಡಿದ್ವಿ. ಲುಕ್ ಎಟ್ ದಿಸ್ ಅವತಾರ್ ಆಫ್ ದ ಆರ್ಟ್ ಅಂಡ್ ಆರ್ಟಿಸ್ಟ್. One second, ha. Land again.
ಕೊಡು ಕೊಡು ನನ್ಗೆ ಕೊಡು. ಹಾಂ ಎಸ್. ಅಡ್ಡ ಬರಬೇಡ ರಿತು. ರಿತು ಅಡ್ಡ ಬರಬೇಡ, ತಾಗಿದ್ರೆ ಆಮೇಲೆ ಅಲ್ಲೇ ತೂಲಾಯನ್. ಕ್ಯೂಟಿ. ಏ ಮಳೆ ಮಳೆ ಬಂತು. ಮಳೆ ಆಫ್. ಬಾಬಾ ಬಸ್ಸ ಬರೋದು ಪೋಯ್. ಚಲೋ. ಅಯ್ಯೋ ಕ್ಯೂಟಿ. ಈ ಟೀ ಶರ್ಟ್ ಮಾತ್ರ ಇನ್ನು ಬಿಸಾಕ್ಬೇಕಾ ಅಂತ ಫುಲ್. ಅವನ ನಾಯಿನ ಕರ್ಕೊಂಡು ಹೋಗಿ ಒಟ್ಟಿಗೆ ವಾಶ್ ಮಾಡ್ಲಿಕ್ಕೆ. ಮ್ಯಾನ್ ವರ್ಸಸ್ ವೈಲ್ಡ್ ಇಲ್ಲಿ ಶೂಟ್ ಮಾಡ್ಬೋದು ಆಕ್ಚುಲಿ. ಬಟ್ ವೈಲ್ಡ್ ಅಲ್ಲಿ ಎಲ್ಲಿಂದ ತರ್ತೀರಾ ನೀವು? ವೈಲ್ಡ್ ಇಲ್ಲಿ ಒಂದುಂಟಲ್ಲ ಮಂಗ. ಬಾ ಎಂತದನ್ನ? ಸಣ್ಣದೊಂದು ಕಲ್ಲಿತ್ತಲ್ಲ, ಅದು ಎಲ್ಲ ಕಡೆ ಸಿಕ್ಕದ ಕಡೆ. ಇದಾದ್ರು ಒಂದು ರೇರ್ ಅಲ್ಲ. ಅಲ್ಲ ಇಲ್ಲಿ ಆಕ್ಚುಲಿ ಆನಿಮಲ್ಸ್ ಎಲ್ಲ ಉಂಟಾಯ್ತಾ. ಜಿಂಕೆ ಎಲ್ಲ ಇತ್ತು, ಬಟ್ ಹಂದಿ ಇತ್ತಲ್ಲ, ಹಂದಿ ಜಿಂಕೆ ಮತ್ತೆಂತೆಲ್ಲ ಇತ್ತು. ಹುಲಿ ಗೊತ್ತಿಲ್ಲ ನಂಗೆ, ಎಲ್ಲ ಹೇಳ್ತಾರೆ ಮತ್ತೆ ಕೇಳಿ ಕೇಳಿ. ಎಲ್ಲ ಹಂದಿ, ಹೇಳ್ತಾರೆ. ಜಿಂಕೆ, ಮಂಗ. ಮಂಗ ಮಂಗ ಜಿಂಕೆ ಮಂಗ. ಹಾ ಮಂಗ, ನೀನೇ ಒಂದು ಮಂಗ ಅಲ್ಲ. ಹಾ ಸಾಕು. ಅಬ್ಬ ಯಾವ ನಾನು ತುಂಬ ಓಕೆ ತೋರ್ಸ್, ಕಾಡು ತೋರ್ಸ್. ಫುಲ್ ಥಿಕ್ ಫಾರೆಸ್ಟ್. ಫುಲ್ ಥಿಕ್ ಫಾರೆಸ್ಟ್. ಬಟ್ ಹುಲಿ ಗೊತ್ತಿಲ್ಲ, ಬಟ್ ಚಿರತೆ ಎಲ್ಲ ಇರ್ಬೋದು ಈ ಫಾರೆಸ್ಟ್ ಅಲ್ಲಿ. ಚಿರತೆ ಮಾತ್ರ 100%. ಹೌದಪ್ಪ. ಮತ್ತೆ ಇದು ಎಂತ ಕಾಡು ಕೋಣ ಉಂಟಂತೆ, ಜಾಸ್ತಿ ಕೇಳಿದೆ. ಕಾಡು ಕೋಳಿ, ಕಾಡು ಕೋಣ ಎಲ್ಲ ಇತ್ತು ಫುಲ್. ಒಂದ್ ನಿಮಿಷ ರಿಷಿ, ಇಲ್ಲಿ ಬಾ, ಈಚೆ ಬಾ. ಎಂತ ಇತ್ತು? ಕಾಡುಂಬ್ರಹ ಅಂದ್ರೆ ಎಂತ ಇತ್ತು? ಮೂಗ್ ಮೇಲೊಂದು ಇದಿರುತ್ತಲ್ಲ, ಗೆಂಡಾಮ್ರಗ. ಅದಕ್ಕೆ ಎಂತ ಇತ್ತು? ಅದಾ ಕಾಡುಂಬ್ರಹ. ಕಾಡುಂಬ್ರಹ. ಗೆಂಡಾಮ್ರಗ ಇಲ್ಲಿ ಇಪ್ಪದಿಲ್ಲ ಮಾರೆ. ಓ ಇಲ್ಲಿ ಇಪ್ಪದು ಕಾಡು ಕೋಣ ಅಂದ್ರೆ ಫುಲ್ 2 ಕೊಂಬಿರುತ್ತಲ್ಲ. ಹಾ ಹಂದಿಗೆ ಹೇಳ್ತಿದ್ದೆ ಇವ. ಶೇಮ್ಲೆಸ್ ಫೆಲೋ. ಪಾಪ ಆಯಿತು ಲೇಟ್ ಕಾನ್ಸಂಟ್ರೇಟ್. ಬೆನಿಫಿಟ್ಸ್ ಆಫ್ ಹ್ಯಾವಿಂಗ್ ಯಂಗರ್ ಕಸಿನ್ಸ್. ಹಾ ಬತ್ತೆ ಪ್ರಾಮಿಸ್ ತಗೊಂಡು ಕೆಲಸ ಮಾಡ್ತು. ಗಾಳಿ ಒಟ್ರಶುನು ನಿಕ್ಲಿ ಈ ಗಾಳಿ ಶಟಲ್ ಹತ್ತು ಗೊಬ್ಬುನು. ನೀನೀಗ ಹೋಮ್ವರ್ಕ್ ಎಂತಕ್ಕೆ ಮಾಡ್ತಿದ್ದೆ? ಅದಕ್ಕೆ ಹೆಚ್ಚಮ್ಮ ಸ್ಟ್ರಿಕ್ಟ್. ಶಿಟ್ ಹೆಚ್ಚಮ್ ಶಿಟ್ಟ. ಇವತ್ತೆಂತ ರೀತು? ಇವತ್ತು ಚಂದ್ರಗ್ರಹಣ. ಚಂದ್ರಗ್ರಹಣ ಅಂದ್ರೆ ಎಂತ ಆಗ್ತದೆ ಚಂದ್ರಗ್ರಹಣದಲ್ಲಿ? ಹೆರ್ಗಾರೆ ಉಂಗುತ್ತಿಗೆ ಹಾಲು ಕೊಡೋತ್ತಿಗೆ ಹೆರ್ಗೋದಲ್ಲೇ ತಿಂದ್ರ ಮೇಲೆ ಬಂದು ತಿಂದು ಹೊತ್ತಿಗೆ ವಿಷ ಆಗಿಬಿಡತ್ತೆ. ಹೌದಾ? ಅಲ್ಲ, ಆಕಾಶ ಕೆಂಪಾಯ್ತು, ಚಂದ್ರಗ್ರಹಣ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಯ್ತಾ?